ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್. ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ರಾತ್ರಿನೇ ಹೆಸರು ಕಾಳನ್ನ ನೆನೆಸಿದೆ. ಇದ್ರ ಜೊತೆಗೆ ರಾಗಿ ಹಸಿಟ್ಟನ್ನ ಹಾಕಿಬಿಟ್ಟು ದೋಸೆನ ಮಾಡ್ಕೊಳ್ಳೋಣ ಅಂತ. ಹಾಗೆ ಇಲ್ಲಿ ರುಬ್ಬೋದಕ್ಕೆ ನಾನು 2 ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ರಾಗಿ ಹಸಿಟ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ ಕೂಡ. ಹಾಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ. ಆನಂದ್ ಕಾಫಿ ಮಾಡಿದ್ರು, ಅದನ್ನು ಕುಡಿದು ಹಾಗೆ ದೋಸೆನ ಹಾಕ್ತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಬೇಸಿಗೆಗಂತೂ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹಂಗೆ ಮಾರ್ನಿಂಗ್ ಟೈಮ್ ಎಷ್ಟೇ ಬೇಗ ಇದ್ರೂ ಲೇಟ್ ಆಗೇ ಬಿಡುತ್ತೆ. ಆನಂದ್ ಇವಾಗ ಸ್ವಲ್ಪ ಬೇಗನೆ ಹೋಗ್ತಾರೆ. ಅವರಂತೂ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳ್ತಾನೆ ಇರ್ತಾರೆ. ಜೊತೆಗೆ ಯಕ್ಷಿತ್ ಅಂತೂ ಬೇಗ ಎದ್ಬಿಟ್ರೆ ಇನ್ನೂ ಲೇಟ್ ಆಗುತ್ತೆ. ಹಾಗೆ ಹೆಸರು ಕಾಳನ್ನ ನೆನೆಸಿದ್ನಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಹೆಸರು ಕಾಳು ಸಲಾಡ್ ಕೂಡ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ.